ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ ಇವತ್ತು ಹೊಸ ಚಾಪ್ಟರ್ನ ಓದ್ತಾ ಇದ್ದೀವಿ. ಈ ಚಾಪ್ಟರ್ ಕೂಡ ತುಂಬ ಜನರ ಲೈಫ್ಗೆ ಅವಶ್ಯಕತೆ ಇರುವಂಥದ್ದು. ಇನ್ನು ಮುಂದೆ ಆಗೋ ತಪ್ಪನ್ನು ಕೂಡ ಇದು ತಿದ್ದಬಹುದು ಮನಸ್ಸಿನ ಮಾತನ್ನು ಕೇಳಿಸ್ಕೊಂಡ್ರೆ. ಏನು ಮತ್ತೆ ಮನಸ್ಸು ಏನು ಹೇಳಕ್ಕೆ ಹೋಗ್ತಿದೆ ಯಾವುದ್ರ ಬಗ್ಗೆ ಅಂದರೆ, ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ. ಚಾಪ್ಟರ್ ಹೆಸರು ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ. ಏನು ಹೇಳ್ತಾ ಇದೆ ಮನಸ್ಸು? ನೀನು ಹೇಳುವುದು ಸರಿ ಇದೆ. ಅಂದರೆ ಪ್ರೀತಿ ಮನಸ್ಸು ಹೇಳ್ತಾ ಇರೋದು, ಪ್ರೀತಿಯ ನೀನು ಹೇಳುವುದು ಸರಿ ಇದೆ. ನನಗೂ ನಿನ್ನ ಭಾವ ಅರ್ಥವಾಗಿದೆ. ಆದರೆ ನಾನು ಇಡೀ ಪ್ರಪಂಚಕ್ಕೆ ಪಾಠ ಮಾಡಲಾರೆ. ಲಾಸ್ಟ್ ಚಾಪ್ಟರಲ್ಲಿ ನಾನು ಒಂದು ಲಿಮಿಟ್ ಇಟ್ಕೋಬೇಕು, ನೀನೇನೋ ನನಗೆ ಪಾಠ ಮಾಡ್ತೀಯಾ, ಜಗತ್ತಿಗೆ ಪಾಠ ಮಾಡೋರು ಯಾರು, ಈ ಜಗತ್ತು ಮುಂದೆ ಇಷ್ಟೊಂದೆಲ್ಲ ನಾವು ಸಾಫ್ಟಾಗಿರಬಾರ್ದು ಅಂತ ಮೈಂಡ್ ಹೇಳಿತ್ತಲ್ಲ ಮನಸ್ಸಿಗೆ. ಅದಕ್ಕೆ ಮನಸ್ಸು ಪ್ರೀತಿ ಮೂಲಕ ಉತ್ತರ ಕೊಡ್ತಾ ಇದೆ. ನಾನು ಇಡೀ ಪ್ರಪಂಚಕ್ಕೆ ಪಾಠ ಮಾಡಲಾರೆ, ಆ ಶಕ್ತಿ ನನ್ನಲ್ಲಿಲ್ಲ. ನನಗೆ ನೀನು ಮಾತ್ರ ಮುಖ್ಯ, ಯಾಕಂದರೆ ನೀನೇ ನನ್ನ ಪ್ರಪಂಚ. ಯಾಕಂದರೆ ನಿನ್ನಿಂದನೇ ನೀನು ಖುಷಿಯಾಗಿದ್ದರೆ ನನಗೆ ಖುಷಿ, ನೀನು ದುಃಖದಲ್ಲಿದ್ದರೆ ನನಗೆ ನೋವು. ಹಾಗಾಗಿ ನಿನ್ನ ಗಾಯಕ್ಕೆ ಔಷಧಿ ಹಚ್ಚುವ ಕೆಲಸ ಮಾತ್ರ ನನ್ನದು. ಪ್ರಪಂಚಕ್ಕೆಲ್ಲ ಬುದ್ಧಿ ಹೇಳ್ತಾ ಸಾಗಿದ್ರೆ ಅದು ಮುಗಿಯದ ಕೆಲಸ. ಮೊದಲು ನೀನು ಮತ್ತು ನಾನು ಹೇಗಿರಬೇಕು ಎಂದು ಯೋಚಿಸಿದರೆ ಎಲ್ಲವೂ ತಂತಾನೇ ಸರಿ ಹೋಗುತ್ತೆ. ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ಗೂ ಈ ಹೆಸರು ಗೊತ್ತಿರುತ್ತೆ, ತನ್ನಂತಾನೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ಒಳಗಡೆ ನಾವು ಫ್ರೀಕ್ವೆನ್ಸಿ ಬದಲು ಮಾಡ್ಕೊಂಡು ನಮ್ಮ ಜೊತೆಗೆ ನಾವಿದ್ದರೆ ಸಾಕು, ಎಲ್ಲ ತಂತಾನೇ ಆಗುತ್ತೆ, ಎಲ್ಲವೂ ತಿಳಿಯಾಗುತ್ತೆ ಅಂತ. ಓಕೆ, ಕೊನೆ ಪಕ್ಷ ನಮ್ಮ ಪಾಲಿಗಾದರೂ ಸರಿಯಾಗಿರುತ್ತೆ, ಹೋಗಲಿ ಫೈನಲಿ, ಆಯಿತಾ? ಇನ್ನು ಕೆಲವರನ್ನು ಕ್ಷಮಿಸುವ ಬಗ್ಗೆ, ಕೆಲವರನ್ನು ಕ್ಷಮಿಸದಿರುವ ಬಗ್ಗೆ ನೀನು ಹೇಳಿದ ವಿಷಯವನ್ನು ನಾನು ಒಪ್ತೀನಿ. ಕೆಲವರನ್ನು ನೀನು ಎಲ್ಲರನ್ನೂ ಕ್ಷಮಿಸೋಕ್ಕಾಗಲ್ಲ ಅಂದೆ, ಆದರೆ ಕೆಲವ್ರನ್ನ ಕ್ಷಮಿಸ್ಬೋದು, ಕೆಲವ್ರನ್ನ ಕ್ಷಮಿಸೋಕ್ಕಾಗಲ್ಲ ಅನ್ನೋ ನೀನೇನು ಹೇಳ್ತಿದ್ಯಾ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ಬಿಕಾಸ್ ನಿನಗೆ ಅನುಭವ ಆಗಿದೆ. ಭಾವೋದ್ವೇಗಕ್ಕೆ ಅಥವಾ ಯಾವುದೋ ಒಂದು ಘಟನೆಯನ್ನು ಆಧರಿಸಿ ಈ ನಿರ್ಧಾರಕ್ಕೆ ಬಂದರೆ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎನ್ನುವುದಷ್ಟೇ ನನ್ನ ವಾದ. ನೀನು ಕ್ಷಮಿಸಬೇಡ, ಇದೆಲ್ಲದಕ್ಕಿಂತ ನೀನು ಯಾಕೆ ಕ್ಷಮಿಸಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಏನೋ ಒಂದು ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೋ ಒಂದು ಹಳೆಯ ಘಟನೆಯನ್ನು ಇಟ್ಕೊಂಡು ನೀನು ಅದೇ ದ್ವೇಷದಲ್ಲಿ ಮುಂದಕ್ಕೆ ಹೋದರೆ ನೀನೇ ಒದ್ದಾಡ್ತೀಯ ಅನ್ನೋದಷ್ಟೇ ನನ್ನ ಕನಸನ್ನು, ಬೇರೆ ಇನ್ನೇನೂ ಇಲ್ಲ. ಕೆಲವರಿಂದ ಉದ್ದೇಶಪೂರ್ವಕವಾಗಿ ದೂರವಿರಬೇಕಾಗತ್ತೆ. ಹೌದು, ಕೆಲವರಿಂದ ನಾವು ಬೇಕು ಅಂತಲೇ ದೂರ ಆಗಬೇಕಾಗತ್ತೆ ಅಂತ. ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಕೆಲವರಿಂದ ದೂರ ಹೋಗಬೇಕಾಗತ್ತೆ. ಅವ್ರಿಗೂ ಏನೂ ಪ್ರಾಬ್ಲಮ್ ಆಗಬಾರ್ದು, ನಮಗೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಒಂದು ಮೆಚ್ಯೂರ್ಡ್ ಥಿಂಕಿಂಗ್. ನೀನು ಹೇಳ್ತಿರೋದು ಕರೆಕ್ಟು, ಕೆಲವ್ರನ್ನ ಉದ್ದೇಶಪೂರ್ವಕವಾಗಿ ದೂರ ಇಡಬೇಕಾಗತ್ತೆ, ಆದರೆ ದ್ವೇಷದಿಂದ ಅಲ್ಲ. ಅದು ನಿನಗೆ ಹಿತ ಎಂಬ ಕಾರಣಕ್ಕೆ ಅಂತಹ ನಿರ್ಧಾರಗಳಿಗೆ ನನ್ನ ತಕರಾರೇನೂ ಇಲ್ಲ. ಹೌದು, ಆ ಥರ ಇಡೋದ್ರಲ್ಲಿ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಆಗಲೂ ನಿನ್ನ ನಿರ್ಧಾರವನ್ನು ನೀನೇ ದ್ವೇಷಿಸುತ್ತಾ ಪರಿತಪಿಸಿದರೆ ಆ ನಿರ್ಧಾರವನ್ನು ಬದಲಾಯಿಸುವುದೇ ಉತ್ತಮ ಅಲ್ವಾ? ಅಂದರೆ ಉದ್ದೇಶಪೂರ್ವಕವಾಗಿ ದೂರ ಇಡಬೇಕು, ಹೌದು, ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಆದರೆ ನನ್ನ ಪಾಯಿಂಟ್ ಏನಂದರೆ, ನೀನು ಮತ್ತೆ ದ್ವೇಷದಿಂದ ದೂರ ಇಟ್ಬಿಟ್ರೆ ಮತ್ತೆ ನಿನ್ನೊಳಗಡೆ ನೀನು ಪಶ್ಚಾತ್ತಾಪದಿಂದ ಕೊರಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ. ಅಂದರೆ ದೂರ ಇಡಬೇಕಾದ್ರೂ ಕೂಡ ಹ್ಯಾಪಿಯಾಗಿ ದೂರ ಇಡಬೇಕು ಅಂತ. ಓಕೆ, ಮನಸ್ಸು ಯಾವಾಗಲೂ ಅದನ್ನೇ ಹೇಳುತ್ತೆ. ಆ್ಯಂಡ್ ನೀವು ನಿಜವಾಗ್ಲೂ ಮನಸ್ಸು ಮಾತು ಕೇಳಿದ್ರೆ ಮನಸ್ಸು ನಿಜವಾಗ್ಲೂ ಚೆನ್ನಾಗೇ ಗೈಡ್ ಮಾಡುತ್ತೆ, ಕರೆಕ್ಟಾಗೇ ಗೈಡ್ ಮಾಡುತ್ತೆ. ಒಂದು ವೇಳೆ ನಿನಗೆ ಯಾವುದೋ ರೀತಿಯ ಪಶ್ಚಾತ್ತಾಪ ಇಲ್ಲ ಅಂದಾದರೆ ಸರಿಯಾದ ದಾರಿಯಲ್ಲಿ ಇದ್ದೀಯಾ ಅಂತ ಖಂಡಿತವಾಗಿ ಕೆಲವರಿಂದ ದೂರ ಇರು. ಸರಿಯಾಗಿದೆಯಾ? ಯಾವುದೂ ಪಶ್ಚಾತ್ತಾಪ ಇಲ್ಲ ಅಂದರೆ, ಇಲ್ಲಪ್ಪ ನಾನು ದೂರ ಆಗ್ತಾ ಇರೋದಕ್ಕೆ ನನಗೆ ಸಂಪೂರ್ಣವಾದ ಸ್ಪಷ್ಟತೆ ಇದೆ, ಈ ದೂರದ ಹಿಂದೆ ಒಂದು ಕ್ಲಾರಿಟಿ ಇದೆ ನನಗೆ ಅಂತ ಇದ್ದರೆ ಖಂಡಿತ ದೂರ ಇರು. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಆದರೆ ದೂರ ಇಡ್ತೀನಿ ಅಂದ್ಬಿಟ್ಟು ನೀನು ದ್ವೇಷದಿಂದ ದೂರ ಇಡಬೇಡ. ಇದಕ್ಕೆ ನಾನು ನಿನಗೆ ಸಹಕರಿಸ್ತೀನಿ. ಜೀವನದಲ್ಲಿ ಪ್ರಶಂಸೆ ಹಾಗೂ ನಿಂದನೆ ಎರಡರನ್ನು ಸ್ವೀಕರಿಸುವ ಗುಣ ಇರಬೇಕು. ಜೀವನದಲ್ಲಿ ಪ್ರಶಂಸೆ ಬಂದ್ರೂ ನಿಂದನೆ ಬಂದ್ರೂ ಎರಡನ್ನೂ ಸ್ವೀಕರಿಸೋ ಗುಣ ಇರಬೇಕು. ಯಾರಾದರೂ ಪ್ರಶಂಸೆ ನೀಡಿದಾಗ ಅವರಿಗೆ ಧನ್ಯವಾದ ಹೇಳು. ಯಾರಾದರೂ ನಿನಗೆ ಹೊಗಳಿದಾಗ, ನಿನ್ನನ್ನು ಗುರುತಿಸಿದಾಗ ಅವ್ರಿಗೆ ಧನ್ಯವಾದ ಹೇಳು. ಬೈದರೆ ಸರಿ ಅಂತ ಹೇಳು. ಎಷ್ಟು ಸಿಂಪಲ್ ಅಲ್ವಾ? ಮೇ ಬಿ ಪದಚಿನ್ನ ಅವರು ಕೂಡ ನಮ್ಮದೆಲ್ಲ ಒಂದೇ ಥಾಟ್ಸ್ ಇದೆ ಅಂತ ಅನಿಸುತ್ತೆ. ನಾನು ಇವ್ರಿಗೆ ಕಾಲ್ ಮಾಡಿ ಮಾತಾಡಿದ್ರ ಬಗ್ಗೆ ಲಾಸ್ಟ್ ಎಪಿಸೋಡ್, ಈ ಬುಕ್ನ ಕೊನೆಯಲ್ಲಿ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕಾನ್ವರ್ಸೇಷನ್ನು. ಓಕೆ,
ಧನ್ಯವಾದಗಳನ್ನು ಹೇಳಿ, ಅಂದರೆ ನಮಗೆ ಪ್ರಶಂಸೆ ಮಾಡಿದವ್ರಿಗೆ ಧನ್ಯವಾದ ಹೇಳು, ಬೈದವ್ರಿಗೆ ಸರಿ ಅಂತ ಹೇಳು. ಅವರು ಹೇಳಿರುವ ವಿಷಯದಲ್ಲಿ ಅರ್ಥ ಇದೆ ಅಂದರೆ ಅದರಿಂದ ಪಾಠ ಕಲಿಯೋಣ, ತಿದ್ಕೊಳ್ಳೋಣ, ತಿದ್ಕೊಳ್ಳೋಕ್ಕೊಂದು ಅವಕಾಶ ಅಂತ ಅಂದ್ಕೊಳ್ಳೋಣ. ಯಾರೋ ನಮ್ಮ ಕೆಲಸವನ್ನು ಮೆಚ್ಚುತ್ತಾರೆ, ಮತ್ತೊಬ್ಬರು ಅದನ್ನೇ ಟೀಕಿಸ್ತಾರೆ. ಕೆಲವೊಂದು ಟೀಕೆಗಳು ತೀವ್ರವಾಗಿರ್ಬೋದು, ಕೇವಲ ಅಪಮಾನದ ಮಟ್ಟಕ್ಕೆ ಹೋಗಬಹುದು. ಇನ್ನೊಂದೆಡೆ ಕೆಲವೊಂದು ಮೆಚ್ಚುಗೆಗಳು ನಮ್ಮ ಅಹಂಕಾರವನ್ನು ಉಬ್ಬಿಸಬಹುದು. ಆದರೆ ಮೆಚ್ಚುಗೆ ಮತ್ತು ನಿಂದನೆಗಳ ನಡುವೆ ಒಂದು ಸಣ್ಣ ದಾರಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೆಚ್ಚುಗೆ ಮತ್ತು ನಿಂದನೆಗಳ ನಡುವೆ ಒಂದು ಸಣ್ಣ ದಾರಿ ಇದೆ. ಅದನ್ನೇ ಜೀವನ ಅಂತ ಹೇಳೋದು. ನಾವು ಹೆಂಗೆ ಸ್ವೀಕರಿಸ್ತೀವಿ ಅಂತ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಎಂಬ ಎಲ್ಲವನ್ನು ಸಮಾನವಾಗಿ ನೋಡುವ ಮನಸ್ಸು ಮಾಡಿಕೊಂಡು ಕಾರ್ಯನಿರ್ವಹಿಸುವುದು ನಿಜವಾದ ಧರ್ಮ ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ಯಾರು? ನಮ್ಮ ಮನಸ್ಸು ಅಲ್ವಾ? ನಮ್ಮ ಮನಸ್ಸು ನಿಜವಾಗ್ಲೂ ಹೀಗೆ ಗೈಡ್ ಮಾಡುತ್ತೆ ಎಲ್ರಿಗೂ. ಯಶಸ್ಸು ಬಂದಾಗ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಆದರೆ ಅದು ನಮ್ಮ ಆಂತರಿಕ ಶಾಂತಿ ಮತ್ತು ಸರಳತೆಯ ಪರೀಕ್ಷೆಯ ಸಮಯವೂ ಹೌದು. ಯಶಸ್ಸು ಬಂದಾಗ ನಮಗೆ ಸುಮ್ಮನೆ ಯಶಸ್ಸು ಬರಲ್ಲ, ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಯಶಸ್ಸು ಬರುತ್ತೆ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಏನಾದರೂ ಪ್ರಾಬ್ಲಮ್ ಬಂದರೆ ಭಗವಂತ ನನ್ನ ಪರೀಕ್ಷೆ ಮಾಡ್ತಿದ್ದಾನೆ ಅಂತ. ಆದರೆ ಇವಾಗ ಇನ್ನೊಂದು ಆ್ಯಂಗಲಲ್ಲಿ ನೋಡಿ, ನಮಗೆ ಯಶಸ್ಸು ಬಂದಿದೆ ಅಂದರೂ ಕೂಡ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಈ ಯಶಸ್ಸನ್ನು ಎಷ್ಟು ಗೌರವಿಸ್ತಾರೆ, ಎಷ್ಟು ದಿನ ಇಟ್ಕೊಳ್ತಾನೆ, ಎಷ್ಟು ದಿನ ಉಳಿಸ್ಕೊಳ್ತಾನೆ, ಯಶಸ್ಸು ಬರ್ತಿದ್ದಂಗೆ ಇವನೇನಾದ್ರು ಚೇಂಜ್ ಆಗ್ತಾನಾ ಅಂತ ಭಗವಂತ ನಮ್ಮ ವ್ಯಕ್ತಿತ್ವವನ್ನು ಚೆಕ್ ಮಾಡ್ತಾ ಇದ್ದಾನೆ. ಯಶಸ್ಸು ಸಿಗಲಿಲ್ಲ ಅಂದರೂ ಟೆಸ್ಟಿಂಗೆ, ಯಶಸ್ಸು ಸಿಕ್ಕಿದ್ರೂ ಟೆಸ್ಟಿಂಗೆ. ಆ ಎರಡು ಟೆಸ್ಟಲ್ಲಿ ಪಾಸ್ ಆದರೆ ಜೀವನ ಅಷ್ಟೇ. ಓಕೆ, ಎಷ್ಟು ಸೂಕ್ಷ್ಮವಾಗಿದೆ. ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ. ಸೊ ನಮ್ಮ ಆ್ಯಂಡ್ ಅದು ಕೂಡ ನಮ್ಮ ಪರೀಕ್ಷೆಯೂ ಹೌದು. ಅದಕ್ಕಾಗಿ ಶ್ರದ್ಧೆ, ಶಾಂತಿ, ವ್ಯಕ್ತಿತ್ವದ ಮಟ್ಟವನ್ನು ಯಶಸ್ಸು ಪರೀಕ್ಷಿಸುತ್ತದೆ. ನಮಗೆ ಯಶಸ್ಸು ಬಂದ ತಕ್ಷಣ ಹಿಗ್ಗಬಾರ್ದು, ಸೋತಾಗ ಕುಗ್ಗಬಾರ್ದು ಅಂತ ಏನು ಹೇಳ್ತೀವಿ, ಅದನ್ನು ಪರೀಕ್ಷೆ ಮಾಡುತ್ತೆ. ನಾನು ಅದೇ ಶ್ರದ್ಧೆಯಿಂದ, ಅದೇ ಶಾಂತಿಯಿಂದ ವ್ಯಕ್ತಿತ್ವದ ಮಟ್ಟವನ್ನು ಹಾಳು ಮಾಡ್ಕೊಳ್ದೇ ಇದ್ದರೆ ಆ ಯಶಸ್ಸು ನಮಗೆ ಸಕ್ಸಸ್, ಅಂದರೆ ನಿಜವಾದ ಸಕ್ಸಸ್ ಅಲ್ಲಿದೆ, ರಿಸಲ್ಟ್ ಅಲ್ಲಿಂದ ಸಿಗುತ್ತೆ. ಕೆಲವೊಮ್ಮೆ ಟೀಕೆಗಳು ಕೂಡ ಸಹಾಯ ಮಾಡುತ್ತೆ. ಕೆಲವೊಂದು ಸಲ ನಮ್ಮನ್ನು ಯಾರು ಟೀಕಿಸ್ತಾರೆ ಅದು ನಿಜವಾಗ್ಲೂ ನಮಗೆ ಸಹಾಯ ಮಾಡುತ್ತೆ, ಬೆಳವಣಿಗೆಗೆ ಕಾರಣವಾಗುತ್ತೆ, ನಾವು ಬೆಳೆಯೋದಕ್ಕೂ ಕೂಡ ಕಾರಣ ಆಗುತ್ತೆ. ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡರೂ ನಿಂದಿಸಿದರೆ ಅವರ ಮೇಲೆ ಕೋಪಗೊಳ್ಳುವ ಅವಶ್ಯಕತೆ ಇಲ್ಲ. ಪುರಾತನ ಕಾಲದಲ್ಲಿ ಶಿವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಜ್ಞಾನವನ್ನು ಬೋಧಿಸುತ್ತಿದ್ದ. ಒಮ್ಮೆ ಆ ಜ್ಞಾನವನ್ನು ಪರೀಕ್ಷಿಸಲು ಒಬ್ಬ ಜಡ ಬುದ್ಧಿ ತಪಸ್ವಿ ಬಂದು ಶಿವನ ಪಾಠ ಮತ್ತು ಶಾಂತವಾದ ಮನಸ್ಸನ್ನು ತಿರಸ್ಕರಿಸಿದ. ನಿನ್ನ ಪಾಠ ಎಲ್ಲ ವೇಸ್ಟು, ನಿನ್ನ ಸೈಲೆನ್ಸು ವೇಸ್ಟು, ನಿನ್ನೆಲ್ಲ ತಪ್ಪು ಹೇಳ್ಕೊಡ್ತಾ ಇದೆಯಾ ಜಗತ್ತಿಗೆ ಅಂತ ಶಿವನನ್ನು ಬ್ಲೇಮ್ ಮಾಡ್ದ. ಸೊ ಆವಾಗ ಅದಾದ ಮೇಲೆ ಅವನು ನಿಂದಿಸ್ದ. ನೀನು ಯಾರಿಗೂ ಮಾತನಾಡದೆ ಕುಳಿತುಕೊಳ್ಬಿಡ್ತೀಯ, ಇದನ್ನು ಜ್ಞಾನ ಅಂತ ಬೋಧಿಸ್ತಾ ಇದೆಯಾ, ಇದು ಮೂರ್ಖತನ, ನಿನ್ನ ಮೌನದ ಹಿಂದೆ ಭಯ ಇದೆ, ಜ್ಞಾನ ಅಲ್ಲ ಅಂತ ಶಿವನಿಗೆ ಬೈದ. ನಿನಗೆ ಹೆದರ್ಸೋಕ್ಕೆ ತಾಕತ್ತಿಲ್ಲ, ಅದಕ್ಕೆ ನೀನು ಹೆದರ್ಕೊಂಡು ಕೂತಿದ್ಯಾ ಅಂತ ತಪಸ್ವಿ ಶಿವನ್ನ ಬೈದ. ಆಗ ಶಿವ ಅವನ ಕಡೆ ನಿಂತು ಶಾಂತವಾಗಿ, ನೀನು ನನಗೆ ನಿಂದನೆ ಮಾಡಿದರೆ ನಾನು ಮಾತನಾಡುವ ಅವಶ್ಯಕತೆ ಇಲ್ಲ, ನೀನು ನನ್ನ ಬ್ಲೇಮ್ ಮಾಡ್ತಿದ್ಯಾ ಅಂತ ತಿರುಗಿಸಿ ನಿನಗೇನೋ ಮಾತಾಡೋಕ್ಕೆ ನನಗೆ ಅವಶ್ಯಕತೆ ಇಲ್ಲ ಅಂತ ಶಿವ ಹೇಳಿ ಸುಮ್ಮನಾಗ್ಬಿಟ್ರು. ನಿನ್ನ ಮಾತುಗಳನ್ನು ನಿನ್ನ ಅಸಹನೆಯ ಪ್ರತಿಬಿಂಬ. ನಿನ್ನ ಮಾತುಗಳು ನಿನ್ನ ಅಸಹನೆ, ಅಂದರೆ ನಿಂಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಸಹನೆ ಇಲ್ಲ, ಅದ್ರ ಪ್ರತಿಬಿಂಬ ಅಂತ ನಂಗೆ ಅರ್ಥ ಆಗ್ತಾ ಇದೆ ಅಂತ ಶಿವ ಸುಮ್ಮನಾಗ್ಬಿಟ್ರು. ನಾನು ಮಾತನಾಡದಿರುವುದೇ ನಿನ್ನ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಸುಮ್ಮನಾದರು. ಆ ತಪಸ್ವಿ ನಿಲ್ಲಿಸಲಿಲ್ಲ, ನಿಂದನೆ ಮಾಡ್ತಾನೇ ಇದ್ದ. ಆದರೆ ಶಿವನು ಶಾಂತವಾಗಿಯೇ ಕುಳಿತಿದ್ದ. ಕೊನೆಗೆ ಆ ತಪಸ್ವಿಗೆ ತಾನೇ ಸಣ್ಣವನಾಗಿ ಕಂಡು ತಾನೊಬ್ಬ ಮೂರ್ಖ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅದು ಅರಿವಿಗೆ ಬಂದು ಅವನು ಪಶ್ಚಾತ್ತಾಪದಿಂದ ಶಿವನ ಪಾದದಲ್ಲಿ ಬಿದ್ದು, ಒಬ್ಬ ವಿವೇಕಿಯಾದವನು ಯಾವ ಪರಿಸ್ಥಿತಿಯಲ್ಲಾದರೂ ತನ್ನ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಾನೆ. ಒಬ್ಬ ವಿವೇಕಿಯಾದವನು ಯಾವ ಪರಿಸ್ಥಿತಿಯಲ್ಲೂ ಶಾಂತಿಯನ್ನು ಕಾಪಾಡಿಕೊಳ್ತಾನೆ. ಬಹುಶಃ ಇಂತಹ ಸಂದರ್ಭ ನಿನ್ನ ಜೀವನದಲ್ಲೂ ಬಂದಿರಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಮನಸ್ಸು ಹೇಳ್ತಾ ಇದೆ ನಮಗೆ, ನೀವು ಇದು ಏನು ಶಿವ ಮತ್ತು ತಪಸ್ವಿ ಮಧ್ಯೆ ಏನು ನಡೀತು ಅದನ್ನು ಮನಸ್ಸು ನಮಗೂ ಅರ್ಥ ಮಾಡಿಸ್ತಾ ಇದೆ. ಬಹುಶಃ ಇಂಥ ಸಂದರ್ಭ ನಿನ್ನ ಜೀವನದಲ್ಲೂ ಬಂದಿರ್ಬೋದು. ಯಾವುದೋ ಕೆಲಸ ನೀನು ಮಾಡಲು ಶುರು ಮಾಡಿದಾಗ ಯಾರಾದರೂ ಬಂದು ಇದು ಸರಿ ಇಲ್ಲ, ಇದು ಹೀಗೆ ಮಾಡುವುದಲ್ಲ, ಇದರಿಂದ ಲಾಭ ಇಲ್ಲ ಅಂತ ಹೇಳ್ಬೋದು. ಆದರೆ ಯಾವಾಗ ಅದು ನೀನು ಅಂದುಕೊಂಡಂತೆ ಕೆಲಸ ಮಾಡುತ್ತಿದ್ದೀಯೋ ಅಥವಾ ಅವರು ಅಂದುಕೊಂಡಿದ್ದು ಉಲ್ಟಾ ಆಗ್ತಿದೆ ಅಂತ ಅವ್ರಿಗೆ ಅನಿಸುತ್ತೆ, ಆಗ ಸುಮ್ಮನಾಗ್ಬೋದು. ಅಥವಾ ಅವರು ಕೂಡ ಅವ್ರಿಗೂ ಕೆಲವರು ಸುಮ್ಮನಾಗ್ಬೋದು, ಕೆಲವರು ನಿನ್ನ
ನಿನ್ನ ಶಕ್ತಿ ಏನು ಅಂತ ಅವ್ರಿಗೆ ಅರ್ಥ ಆಗ್ಬೋದು. ಇನ್ನೊಬ್ಬರಿಗಾಗಿ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಕು ಅಂತೇನೂ ಇಲ್ಲ. ನೀನು ನಿನ್ನತನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಸ್ಟೀವ್ ಜಾಬ್ಸ್ ಹೇಳಿದ ಮಾತೊಂದಿದೆ, ನಿನ್ನ ಸಮಯ ಸೀಮಿತ. ಅದನ್ನು ಇತರರು ಆಲೋಚನೆಗೆ ತಕ್ಕಂತೆ ಬದುಕಲು ಅಥವಾ ಇನ್ನೊಬ್ಬರ ಜೀವನವನ್ನು ನಕಲು ಮಾಡಲು ಉಪಯೋಗಿಸಬೇಡ. ಇನ್ನೊಬ್ಬರನ್ನ ಕಾಪಿ ಹೊಡೆಯೋಕ್ಕೆ ಹೋಗಬೇಡ. ಇನ್ನೊಬ್ಬರನ್ನ ನೀನು ಜೆರಾಕ್ಸ್ ಮಾಡೋಕ್ಕೆ ಹೋಗಬೇಡ. ನಿನ್ನ ಸಮಯನ ನಿನಗೋಸ್ಕರ ಇಡು. ಅದು ಸೀಮಿತವಾಗಿದೆ. ಬೇರೆಯವ್ರಿಗೆಲ್ಲ ನೀನು ಮಾಡಬೇಡ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ. ಇನ್ನೊಬ್ಬರಿಗೋಸ್ಕರ ನೀನು ಬದಲಾಯಿಸ್ಕೋಬೇಡ. ನಿನ್ನ ತನವನ್ನು ಕಾಪಾಡ್ಕೋ, ಕಲಿ. ಆದರೆ ನಿನ್ನ ಒಂದು ತನನೂ ಉಳಿಸ್ಕೋ. ನಕಲು ಮಾಡೋಕ್ಕೆ ಹೋಗಬೇಡ. ಆಗ ಮಾಡ್ತಾ ಹೋದರೆ ಅಂದರೆ ಏನು, ಇದು ಸರಿ ಇಲ್ಲ ಅಂತ ಯಾರೋ ಹೇಳ್ತಾರೆ, ಹೌದಾ ಹಂಗಾರೆ ಚೇಂಜ್ ಮಾಡೋಣ. ನೀನು ಇದನ್ನು ಮಾಡಬೇಡ, ಹೌದಾ ಹಂಗಾರೆ ಚೇಂಜ್ ಮಾಡೋಣ. ಇದರಿಂದ ಲಾಭ ಬರಲ್ಲ, ಹೌದಾ ಹಂಗಾರೆ ಇದನ್ನು ಮಾಡೋದು ಬೇಡ. ಈ ಥರ ಎಲ್ಲ ನಿನ್ನ ಜೀವನದ ಡಿಸಿಷನ್ಸ್ನ ಬೇರೆಯವ್ರ ಮೇಲೆ ಬಿಡಬೇಡ. ನೀನು ಬೇರೆಯವ್ರಿಗೋಸ್ಕರ ಬದುಕ್ದಂಗೆ ಆಗಿಬಿಡುತ್ತೆ. ಸಮಯ ಸೀಮಿತವಾಗಿದೆ, ನಿಂದದು. ಸೊ ನೀನು ಅವ್ರ ಥರ ಬದುಕಕ್ಕೆ ಹೋಗಿ ನಿನ್ನ ಟೈಮ್ನ ವೇಸ್ಟ್ ಮಾಡ್ಕೊಬೇಡ ಅಂತ ಸ್ಟೀವ್ ಜಾಬ್ಸ್ ಹೇಳ್ತಾರೆ. ಹಾಗೆ ಮಾಡ್ತಾ ಹೋದರೆ ಪ್ರತಿ ಹಂತದಲ್ಲೂ ಪ್ರತಿ ಸಮಯದಲ್ಲೂ ಬದಲಾಗಬೇಕಾಗುತ್ತೆ. ಒಬ್ರಿಗೆ ಒಂದು ಇಷ್ಟ ಆಗುತ್ತೆ ಅಂತ ಬದಲಾಗ್ತೀವಿ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಅಂತ ಬದಲಾಗ್ತೀವಿ. ಫೈನಲಿ ಅವ್ರಿಗಿಷ್ಟ ಅಂತ ಬದಲಾಗು, ಇವ್ರಿಗಿಷ್ಟ ಅಂತ ಬದಲಾಗ್ತಾನೇ ಇರು. ಹಾಗಿದ್ರೆ ನಾವು ಯಾವಾಗ ಜೀವನ ಮಾಡೋದು ಅಲ್ವಾ? ಹಾಗಾಗಿ ಮಾಡ್ತಾನೇ ಇರಬೇಕಾಗತ್ತೆ. ಏನಕ್ಕೆ? ಹಾಗೆ ಮಾಡ್ತಾ ಹೋದರೆ ಪ್ರತಿ ಹಂತದಲ್ಲೂ ಬದಲಾಗಬೇಕಾಗತ್ತೆ. ಇಡೀ ಪ್ರಪಂಚವೇ ನಿನ್ನ ಆಲೋಚನೆಯನ್ನು ಬದಲಾಯಿಸಲು ಕಾದು ನಿಂತಿರುತ್ತೆ. ಇಡೀ ಪ್ರಪಂಚ ನೀನೇನು ಮಾಡಿದ್ರು ನಿನ್ನನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಪ್ರಪಂಚ ಅಂದರೆ ಏನು? 10 ಜನ ನನಗೆ ಅವರಿಗೆ ಹೇಗೆ ಬೇಕು ಹಾಗೆ ನಾನಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಪ್ರಪಂಚ ನಮ್ಮನ್ನು ಬದಲಾಯಿಸೋಕ್ಕೆ ತುಂಬ ಟ್ರೈ ಮಾಡುತ್ತೆ. ಅಂದರೆ ಯಾವ ಥರ? ಈಗ ಒಬ್ಬರಿಗೆ ಪ್ರೀತಿ ಬೇಕು, ಅವ್ರಿಗೆ ಪ್ರೀತಿ ಯಾವ ಥರ ಬೇಕು ಅದೇ ಥರ ಪ್ರೀತಿ ಮಾಡಬೇಕು ಅಂತ ನಮ್ಮ ಮೇಲೆ ನಿರೀಕ್ಷೆಗಳನ್ನು ಇಟ್ಕೊಂಡು ಅದರಲ್ಲಿ ನಮ್ಮನ್ನು ಬದಲಾಯಿಸೋಕ್ಕೆ ಟ್ರೈ ಮಾಡ್ತಾರೆ. ಒಬ್ಬರಿಗೆ ಹಣ ಬೇಕು, ಸೊ ನಮ್ಮಲ್ಲಿ ಹಣ ಸಂಪಾದನೆ ಮಾಡಿ ಆ ಹಣ ಅವ್ರಿಗೆ ಕೊಡಬೇಕು ಅನ್ನೋದಕ್ಕೆ ಅವ್ರು ನಮ್ಮನ್ನು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಇಡೀ ಪ್ರಪಂಚ ನಮ್ಮನ್ನು ಬದಲಾಯಿಸೋದಕ್ಕೆ ಅವ್ರವ್ರ ಥರ ನಾವು ಬದಲಾಗಬೇಕು, ಅವ್ರು ಹೇಗಿದ್ದಾರೆ ಹಾಗೆ ನಾವಾಗಬೇಕು ಅಂತ ಇಡೀ ಪ್ರಪಂಚ ಆಸೆ ಪಡುತ್ತೆ. ಆದರೆ ಎಲ್ಲರೂ ಆಸೆ ಪಟ್ಟಾಗೆ ನಾವು ಬದಲಾಗೋಕ್ಕಾಗಲ್ಲ. ಅದನ್ನು ನಾವು ತಿಳ್ಕೊಬೇಕಾಗಿದೆ. ಹಂಗೆ ನೋಡ್ತಾ ಹೋದರೆ ಪ್ರತಿ ಕ್ಷಣ ಬದಲಾಗಬೇಕಾಗತ್ತೆ. ಒಬ್ರಿಗೋಸ್ಕರ ಅಂತ. ನಿನಗೇನು ಒಳ್ಳೆಯದು ಅದಕ್ಕೋಸ್ಕರ ಬದಲಾಗು, ಎಲ್ಲರಿಗೋಸ್ಕರನೂ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಪ್ರಪಂಚದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬರಿಗೂ ನಾನೇನು ಅಲ್ಲವೋ ಅದೇ ಆಗುವ ಹಂಬಲ. ಪ್ರತಿಯೊಬ್ಬರಿಗೂ ನಾನೇನಲ್ಲ ಅದೇ ಆಗಬೇಕು ಅನ್ನೋ ಹಂಬಲ. ನಿನಗೂ ಹಾಗೆ ಆದರೆ ಏನು ಪ್ರಯೋಜನ? ಇನ್ನೇನಾದರೂ ನಿನಗೆ ಬದಲಾಗಬೇಕು ಅಂತ ಅನಿಸಿದ್ರೆ ಆಗ ಮಾತ್ರ ಆಗು. ನಿನಗೇ ಬದಲಾಗಬೇಕು ಅಂತ ಅನ್ನಿಸ್ದಾಗ ಆಗು. ಯಾರೋ ಬದಲಾಗು ಅಂತ ಹೇಳಿದಾಗ ಆಗಬೇಡ. ಆದರೆ ಕಿವಿ ಕೊಟ್ಟು ಕೇಳಿಸ್ಕೋ, ಅವ್ರು ಯಾಕೆ ನಿನ್ನನ್ನು ಬದಲಾಗು ಅಂತ ಹೇಳ್ತಿದ್ದಾರೆ ಅಂತ. ಒಂದು. ಎರಡನೇದು, ಬದಲಾಗಬೇಕು ಅಂತ ನಿನಗನ್ನಿಸ್ದಾಗ ಬದಲಾಗು. ಇನ್ನೊಬ್ಬರ ಒತ್ತಾಯಕ್ಕಲ್ಲ. ನಿನಗೆ ನೀನು ನಿಷ್ಠನಾಗಿರಬೇಕು. ಇನ್ನೊಬ್ಬರು ನಿನ್ನ ದಯೆಯನ್ನು, ಕರುಣೆಯನ್ನು, ಕ್ಷಮೆಯನ್ನು ದುರುಪಯೋಗ ಪಡಿಸ್ಕೋಬಾರ್ದು. ನಿನ್ನಲ್ಲಿರುವಂತಹ ಕರುಣೆ, ನಿನ್ನಲ್ಲಿರುವಂತಹ ಕ್ಷಮಾಗುಣ ಇನ್ನೊಬ್ಬರಿಗೆ ಅದು ನಿನ್ನ ವೀಕ್ನೆಸ್ ಆಗಬಾರ್ದು. ನಿನ್ನ ಮೇಲೆ ಅವರು ಸವಾರಿ ಮಾಡೋ ಥರ ಆಗಬಾರ್ದು. ಸೊ ಹಾಗಾಗಿ ನಿನ್ನ ವ್ಯಕ್ತಿತ್ವವನ್ನು ಕೊಲ್ಲುವುದು ಅಪರಾಧ. ನೀನು ನಿನ್ನ ವ್ಯಕ್ತಿತ್ವವನ್ನು ಕಾಪಾಡ್ಕೋ. ದಯಾಳುವಾಗಿ ನಡೆದುಕೊಳ್ಳಲು ಧೈರ್ಯ ಬೇಕು. ಇದು ಎಷ್ಟು ಸತ್ಯ ನೋಡಿ. ಎದುರ್ಸೋಕ್ಕೆ ಧೈರ್ಯ ಬೇಕು ಅಂತೀವಲ್ಲ, ಅಲ್ಲ. ಕರುಣೆಯಿಂದ ಸಾಫ್ಟಾಗಿರೋಕ್ಕೂ ಧೈರ್ಯ ಬೇಕು. ಎಲ್ರಿಗೂ ಆ ಧೈರ್ಯ ಬರೋದಿಲ್ಲ. ಎಲ್ಲರನ್ನೂ ಹೆದರಿಸ್ಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಶಾಂತಿಯಿಂದ ಸಮಾಧಾನವಾಗಿಂದ ಇರೋದು ಅದಕ್ಕಿಂತ ದೊಡ್ಡ ಧೈರ್ಯ ಬೇಕು ನಮಗೆ. ಹೆದರ್ಸೋಕ್ಕೆ ಎಷ್ಟು ಧೈರ್ಯ ಬೇಕೋ ಅದಕ್ಕಿಂತ ಜಾಸ್ತಿ ಧೈರ್ಯ ಬೇಕು ನಾವು ಸಾಫ್ಟಾಗಿರೋದಕ್ಕೆ. ಸ್ವಲ್ಪ ಇದನ್ನು ಒಂದು 10 ಸಲ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಬ್ಬರನ್ನ ಎದುರ್ಸೋಕ್ಕೆ ಎಷ್ಟು ಧೈರ್ಯ ಬೇಕೋ ಸಾಫ್ಟಾಗಿ ಬಿಹೇವ್ ಮಾಡೋಕ್ಕೆ ಅದಕ್ಕಿಂತ ಡಬಲ್ ಧೈರ್ಯ ಬೇಕು. ಓಕೆ. ಸೊ ನಿನ್ನನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋ ಸುಳಿವು ನಿನಗಿರುತ್ತೆ. ಆದರೂ ಕೆಲವು ಸಂದರ್ಭದಲ್ಲಿ ದಯೆ ತೋರಿಸ್ತೀಯ. ಇದು ಮೂರ್ಖತನ ಅಲ್ಲ, ನಿನ್ನ ಶಕ್ತಿ ಅದು. ವಿಶ್ವ ನಿನ್ನನ್ನು ಬದಲಾಯಿಸಬೇಕೆಂದು ಒತ್ತಾಯಿಸಿದರೂ ನಿನಗೆ ನಿನ್ನ ಬಗ್ಗೆ ನಂಬಿಕೆ ಇರಲಿ. ನಾನು ಎಲ್ಲರ ಮುಂದೆ ಉತ್ತರಿಸಬೇಕಾಗಿಲ್ಲ. ನಾನು ನನ್ನ ಅಂತರಾತ್ಮಕ್ಕೆ ಉತ್ತರಿಸಬೇಕು. ಎಲ್ರಿಗೂ ನಾನೇನು ಅಂತ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನನ್ನ ಅಂತರಾತ್ಮಕ್ಕೆ ನಾನೇನು ಅಂತ ಗೊತ್ತಿದ್ದರೆ ಸಾಕು. ಅದೊಂದೇ ನಮಗೆ ಫೈನಲಿ ಬೇಕಾಗಿರೋದು. ಎಲ್ಲರ ಹತ್ರ ನಾವು ಸರ್ಟಿಫಿಕೇಟ್ ತೊಗೋಬೇಕಾಗಿಲ್ಲ. ಜನರು ನಿಮ್ಮನ್ನು ದುರ್ಬಳಕೆ ಮಾಡಿದರೆ ಪರವಾಗಿಲ್ಲ, ಆದರೆ ನೀನು ನಿನ್ನ ಆತ್ಮವನ್ನು ದುರ್ಬಳಕೆ ಮಾಡ್ಕೊಬೇಡ. ಜನರು ಮಾಡೋ ದುರ್ಬಳಕೆ ಪ್ರಾಬ್ಲಮ್ ಅಲ್ಲ, ನೀನು ನಿನ್ನ ಆತ್ಮನ ದುರ್ಬಳಕೆ ಮಾಡ್ಕೊತೀಯಲ್ಲ, ಏನೇನೋ ಯೋಚನೆ ಮಾಡಿ ಅದನ್ನು ಮಾಡಬೇಡ ಅಂತ ಹೇಳ್ತಾ ಇದೆ ಮನಸ್ಸು.
ಸೊ ಎಷ್ಟು ನೀಟಾಗಿ ಇಲ್ಲಿ ಅರ್ಥ ಮಾಡಿಸಿದೆ ಅಂದರೆ, ಒಂದು ವಿವೇಕಿ ಅಂತ ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ಶಾಂತವಾಗಿರೋದು. ಇಲ್ಲಿ ಏನಕ್ಕೆ ಮನಸ್ಸು ಇದನ್ನು ಹೇಳ್ತಾ ಇದೆ, ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಅಂತ. ನಾವು ಮನಸ್ಸು ಮೈಂಡ್ ಏನು ಹೇಳಿತ್ತು, ನಾನು ಎಲ್ಲರನ್ನೂ ಕ್ಷಮಿಸೋಕ್ಕಾಗಲ್ಲ, ನಿನಗೋಸ್ಕರ ಕ್ಷಮಿಸ್ತೀನಿ, ಆದರೆ ಲಿಮಿಟ್ ಇರುತ್ತಪ್ಪ, ಮತ್ತೆ ಅವ್ರು ನಂಗೆ ಮೋಸ ಮಾಡಿಬಿಟ್ರೆ ಅಂತ. ಅದಕ್ಕೆ ಮನಸ್ಸು ಉತ್ತರ ಕೊಡ್ತಾ ಇದೆ, ನಿನ್ನ ಕ್ಷಮೆ ಅನ್ನೋದು ನಿನಗೆ ವೀಕ್ನೆಸ್ ಆಗಬಾರ್ದು, ಬೇರೆಯವ್ರಿಗೋಸ್ಕರ ನೀನು ಬದಲಾಗಬಾರ್ದು, ನಿನಗೋಸ್ಕರ ನೀನಾಗು, ನಿನ್ನ ಸ್ಟ್ರೆಂತನ್ನು ನೀನು ಕಾಪಾಡ್ಕೋ, ಸಾಫ್ಟಾಗಿರೋದಕ್ಕೂ ಕೂಡ ಧೈರ್ಯ ಬೇಕು. ಆ್ಯಂಡ್ ನೀನು ಉದ್ದೇಶಪೂರ್ವಕವಾಗಿ ಬೇರೆಯವ್ರನ್ನ ದೂರ ಇಡ್ತೀಯಾ, ಓಕೆ ಇಡು, ಆದರೆ ದ್ವೇಷದಿಂದ ಅಲ್ಲ. ನೀನು ಸಾಕು, ನನ್ನ ಲೈಫಲ್ಲಿ ಅವ್ರಿಗೂ ನನಗೂ ಪ್ರಾಬ್ಲಮ್ ಆಗ್ತಾ ಇದೆ, ಬೇಡ, ಇದರಿಂದ ನಾವು ದೂರ ಇರೋದೇ ಒಳ್ಳೆಯದು ಅಂತ ಗೌರವದಿಂದ ದೂರ ಇಡಬೇಕು, ಗೌರವದಿಂದ ನಾನು ದೂರ ಬರಬೇಕು, ದ್ವೇಷದಿಂದ ಅಲ್ಲ. ಯಾಕಂದರೆ ನೀನು ದ್ವೇಷದಿಂದ ದೂರ ಬಂದರೆ, ನೀನು ನೆಗೆಟಿವ್ ಎಮೋಷನ್ಸಿಂದ ಒಬ್ಬ ವ್ಯಕ್ತಿಯನ್ನು ಬ್ಲೇಮ್ ಮಾಡಿದ್ರೆ ನಿನ್ನಲ್ಲೇ ಅದಿರುತ್ತೆ, ಫೈನಲಿ ನೀನು ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಷಮಿಸೋದು ಅಂದರೆ ಹೋಗ್ಬಿಟ್ಟು ಆ ವ್ಯಕ್ತಿಯನ್ನು ಕ್ಷಮಿಸೋದಲ್ಲ, ನಮ್ಮ ಒಳಗಡೆ ಆ ವ್ಯಕ್ತಿಯ ಮತ್ತು ನನ್ನ ನಡುವೆ ಇದ್ದಂತಹ ಆ ನೆಗೆಟಿವ್ ಎಮೋಷನ್ಸ್ಗಳನ್ನು ಕ್ಷಮಿಸೋದು, ಆ ನಕಾರಾತ್ಮಕ ಏನು ಹೇಳ್ತಾರೆ ಭಾವನೆಗಳನ್ನು ಕ್ಷಮಿಸೋದು, ವ್ಯಕ್ತಿಯನ್ನು ಕ್ಷಮಿಸೋದಲ್ಲ. ಆವಾಗಲೇ ನಾವೊಂದು ಓದಿದ್ವಿ, ಏನು ಆ ವ್ಯಕ್ತಿ ಮತ್ತು ನನ್ನ ನಡುವೆ ಆ ವ್ಯಕ್ತಿ ಮಾಡಿರೋ ನೋವನ್ನು ಆ ವ್ಯಕ್ತಿಯನ್ನು ಕ್ಷಮಿಸೋದಲ್ಲ, ಆ ವ್ಯಕ್ತಿ ಮಾಡಿರೋ ನೋವನ್ನು ಕ್ಷಮಿಸೋದು. ಆ ವ್ಯಕ್ತಿ ನೆನಪಾದರೂ ಕೂಡ ಮಾಡಿರೋ ನೋವು ನೆನಪಾಗಬಾರ್ದು, ಆ ಥರ ಕ್ಷಮಿಸು. ಯಾಕಂದರೆ ನಿನ್ನ ಮನಸ್ಸು ನೀನು ಕಾಪಾಡ್ಕೊಳ್ತೀನಿ, ನಿನಗೆ ನಾನು ಪ್ರಿಯಾರಿಟಿ ಕೊಡ್ತೀನಿ ಅಂತ ಹೇಳ್ದಿಯಲ್ಲ, ಕರೆಕ್ಟು, ಆದರೆ ಇದೇ ನೀನು ನಿಜವಾಗ್ಲೂ ನನಗೆ ಕೊಡಬೇಕಾಗಿರೋ ಪ್ರಿಯಾರಿಟಿ. ಅದರ್ಥ ಏನು, ಕ್ಷಮಿಸೋದಾದರೆ ಕ್ಷಮಿಸ್ಬಿಡಿ, ಮರೆಯೋದಾದರೆ ಮರೆತುಬಿಡಿ, ಪ್ರೀತಿಯಲ್ಲಿ ಸೋತು ಕ್ಷಮಿಸ್ಬಿಡಿ. ಪ್ರೀತಿ ಅಂದರೆ ನಾವು ಯಾರೋ ಒಬ್ಬರನ್ನ ಪ್ರೀತಿಸ್ತೀವಲ್ಲ, ಅದು ಪ್ರೀತಿ ಅಂತಲ್ಲ. ಅನ್ಕಂಡೀಷ್ನಲಿ ಎಲ್ಲರನ್ನೂ ಕ್ಷಮಿಸ್ಬೇಕು ಅಂದರೆ ಎಲ್ಲರನ್ನೂ ಪ್ರೀತಿಸಬೇಕು, ಅವಾಗ ಮಾತ್ರ ಕ್ಷಮಿಸೋಕ್ಕಾಗತ್ತೆ. ಆದರೆ ಆ ಕ್ಷಮೆ ನಿಮ್ಮ ವೀಕ್ನೆಸ್ ಆಗಬಾರ್ದು, ಆ ಕ್ಷಮೆ ಬೇರೆಯವ್ರಿಗೆ ನೀವು ಲೀನಿಯನ್ಸ್ ಆಗಿ ಸಿಗಬಾರ್ದು. ನಿಮ್ಮ ಒಳ್ಳೆಯ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ದೂರ ಇಡಿ, ಕ್ಷಮಿಸಿಬಿಡಿ ಅಂತ ಮನಸ್ಸು ಹೇಳ್ತಾ ಇದೆ. ನೀವು ನೋವಲ್ಲಿರಬೇಡಿ ಅಂತ. ಸೊ ಓವರಾಲ್ ಈ ಕಾನ್ಸೆಪ್ಟಲ್ಲಿ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನು ಏನು ಡೀಪಾಗಿ ಮನಸ್ಸು ನೆಕ್ಸ್ಟ್ ಅರ್ಥ ಮಾಡಿಸುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.